Hello everyone, welcome to our today's YouTube channel. So I hope you guys are doing great ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಲ್ಯಾಬ್ ಪ್ರೋಗ್ರಾಮ್ಸ್ ಇದಾವಲ್ವಾ 6M ಅಲ್ಲಿ BCS 601 ಅದರಲ್ಲಿ ಇರುವಂತ ಲ್ಯಾಬ್ ಪ್ರೋಗ್ರಾಮ್ಸ್ ನ ಫಸ್ಟ್ ಪ್ರೋಗ್ರಾಮ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಆ ಫಸ್ಟ್ ಪ್ರೋಗ್ರಾಮು AWS ಅನ್ನೋ ಒಂದು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ GCPನೂ ಯೂಸ್ ಮಾಡ್ಬೋದು, ಬಟ್ ತುಂಬಾ ಕಾಲೇಜಸ್ ಅಲ್ಲಿ GCP ಯೂಸ್ ಮಾಡ್ತಾರೆ, AWS ಯೂಸ್ ಮಾಡ್ತಾರೆ, ಮತ್ತೆ ಇನ್ನೊಂದು ಸರ್ವಿಸ್ ಇದೆ Azure ಸರ್ವಿಸ್ ಅಂತ ಹೇಳಿ, ಅದು ಫ್ರಮ್ ಮೈಕ್ರೋಸಾಫ್ಟ್, ಅದನ್ನು ಯೂಸ್ ಮಾಡ್ತಾರೆ. ಆದ್ರೆ VTU ಪ್ರಕಾರ ಗೂಗಲ್ ಕ್ಲೌಡ್ ಪ್ರೊವೈಡರ್ ಅಥವಾ AWS ನ ಯೂಸ್ ಮಾಡಿ ಅಂತ ಹೇಳಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ AWS ನ ಯೂಸ್ ಮಾಡ್ತೇನೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಗೂಗಲ್ ಕ್ಲೌಡ್ ಪ್ರೊವೈಡರ್ ಇದೆಲ್ಲ ಅದರಲ್ಲಿ ಬಿಲ್ಲಿಂಗ್ ಅಕೌಂಟ್ ಸ್ವಲ್ಪ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಇದೆ, ತುಂಬಾ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ AWS ನ ಯೂಸ್ ಮಾಡ್ತೇನೆ. ಹಾಗೆ ಇದು ಮುಂದಿನ ವಿಡಿಯೋಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪ್ರೋಗ್ರಾಮ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಫಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಎಕ್ಸ್ಪ್ಲೋರಿಂಗ್ AWS ಕ್ಲೌಡ್ ಶೆಲ್ ಅಂಡ್ AWS Cloud9 ID. ಹಾಗಂದ್ರೆ ಏನು, ಇನ್ನೊಂದು AWS ಇದೆಯಲ್ವಾ, AWS ಅಲ್ಲಿ ಕ್ಲೌಡ್ ಶೆಲ್ ಮತ್ತೆ Cloud9 ID ಅಂತ ಹೇಳಿ ಎರಡು ತರ ಸರ್ವಿಸ್ ಇರುತ್ತೆ. ಓಕೆ, ಕ್ಲೌಡ್ ಶೆಲ್ ಮತ್ತೆ Cloud9 ID. ಆ ಒಂದು ಕ್ಲೌಡ್ ಶೆಲ್ ಮತ್ತೆ Cloud9 ID ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಏನೇನು ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯೂಸ್ AWS Cloud Shell and AWS Cloud9 IDE to execute commands and develop programs directly from AWS Cloud Environment. ಓಕೆ, ಸೊ ಈ ಲೈನ್ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಪಾರ್ಟ್ ಎ AWS Cloud Shell ನ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. Cloud9 IDE ಇದೆ ಅಲ್ವಾ, ಫಾರ್ ಸಮ್ ರೀಸನ್ಸ್ ಈ AWS ಬೈ ಡಿಫಾಲ್ಟ್ ಆಗಿ ಮೊದಲಿಗೆ ಕೊಡ್ತಾ ಇತ್ತು ಆಕ್ಸೆಸ್. Cloud9 IDE ಅನ್ನೋ ಒಂದು ಸರ್ವಿಸ್ ನ ಈ ಡೆವಲಪರ್ಸ್ಗೆ ಸ್ಟೂಡೆಂಟ್ಸ್ಗೆ ಆಕ್ಸೆಸ್ ಕೊಡ್ತಾ ಇತ್ತು. ಆದ್ರೆ ಈಗಿನ ಟೈಮಲ್ಲಿ ಕರೆಂಟ್ ಸಿಚುವೇಶನ್ ಏನಂದ್ರೆ Cloud9 IDE ಇಟ್ಸ್ ನಾಟ್ ಅವೈಲಬಲ್ ಫಾರ್ ಎನಿ ಡೆವಲಪರ್ಸ್ ಆರ್ ಸ್ಟೂಡೆಂಟ್ಸ್. ಅದ್ರ ಮೇಲೆ ವರ್ಕ್ ನಡೀತಿದೆ ಅನ್ಸುತ್ತೆ. ಹಾಗಾಗಿ ಯಾವ ಸ್ಟೂಡೆಂಟ್ಗೂ ಮತ್ತೆ ಡೆವಲಪರ್ಸ್ಗೂ ಈ Cloud9 IDE ಇದೆ ಅಲ್ವಾ, ಅದು ಆಕ್ಸೆಸ್ ಇಲ್ಲ. ಸೊ ಫಾರ್ ದಟ್ ರೀಸನ್ ಈ ವಿಡಿಯೋದಲ್ಲಿ ನಾನು ಕ್ಲೌಡ್ ಶೆಲ್ ಮಾತ್ರ ಕವರ್ ಮಾಡ್ತೀನಿ. ಓಕೆ, ಸೊ ನೋಡಿ, ಕ್ಲೌಡ್ ಶೆಲ್ ಅಂದ್ರೆ ಏನು? AWS Cloud Shell is a browser-based terminal that allows user to run Linux commands and AWS CLI commands without installing software on their local computer. ಅಂದ್ರೆ ಏನು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಟರ್ಮಿನಲ್ ಅಂತ ಕೇಳಿದಿರಲ್ವಾ, ಟರ್ಮಿನಲ್ ಅಂತ ಗೊತ್ತು ನಿಮಗೆ. ಸೊ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಅಂತ. ಸೊ ಇಫ್ ಯು ಸರ್ಚ್ ಹಿಯರ್ ವಿ ಹ್ಯಾವ್ ಟರ್ಮಿನಲ್. ಈ ಟರ್ಮಿನಲ್ ಅಲ್ಲಿ ಏನೇನು ಮಾಡ್ಬೋದು ನೀವು? ಕಮಾಂಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. ಲೈಕ್ LS ಈ ತರ ಲಿಸ್ಟ್ LS ಮಾಡಿದ್ರೆ ಏನೇನು ಫೈಲ್ಸ್ ಇದೆ ಅದೆಲ್ಲ ಲಿಸ್ಟ್ ಆಗ್ಬಿಡುತ್ತೆ. ಸೊ ಈ ತರ ಕಮೆಂಟ್ಸ್ ನ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು, ಪ್ರೋಗ್ರಾಮ್ಸ್ ನ ರನ್ ಮಾಡ್ಬೋದು ಅಲ್ವಾ. ಸೊ ಅದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ. ಹಾಗೆಯೇ AWS ಅಲ್ಲೂ ಒಂದು ಟರ್ಮಿನಲ್ ಇರುತ್ತೆ. ಆ ಟರ್ಮಿನಲ್ ಹೆಸರೇನು? ಕ್ಲೌಡ್ ಶೆಲ್. ಆ ಕ್ಲೌಡ್ ಶೆಲ್ ಅಲ್ಲಿ ನೀವು AWS ಓನ್ ಕಮಾಂಡ್ಸ್ ನ ರನ್ ಮಾಡಬಹುದು, ಮತ್ತೆ ಲಿನಕ್ಸ್ ಕಮಾಂಡ್ಸ್ ನ ರನ್ ಮಾಡಬಹುದು. ಓಕೆ, ಇದು ಮೈನ್ ಯೂಸ್ ಆಫ್ ಕ್ಲೌಡ್ ಶೆಲ್. ಓಕೆ, ಸೊ ಇದರಲ್ಲಿ ಸ್ಟೆಪ್ಸ್ ಏನು ಅಂದ್ರೆ, ಫಸ್ಟ್ ಅಫ್ಕೋರ್ಸ್ ನೀವೊಂದು AWS ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. AWS ಅಕೌಂಟ್ ಇಲ್ಲ ಅಂದ್ರೆ AWS ಅಕೌಂಟ್ ನ ಕ್ರಿಯೇಟ್ ಮಾಡಿ. ತುಂಬಾ ಆನ್ಲೈನ್ ರಿಸರ್ಚ್ ಇದೆ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ಹಾಫ್ ಆನ್ ಅವರ್ ಇಲ್ಲ 1/4 ಗಂಟೆ ಹಿಡಿಯುತ್ತೆ ಅಷ್ಟೇ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಒಂದು ಕನ್ಸೋಲಿಗೆ ಸೈನ್ ಇನ್ ಆಗಬೇಕು. ಕನ್ಸೋಲಿಗೆ ಸೈನ್ ಇನ್ ಆದ್ಮೇಲೆ ಈ ತರ ಒಂದು ಕನ್ಸೋಲ್ ನಿಮಗೆ ನಿಮ್ ಕಣ್ ಮುಂದೆ ಕಾಣುತ್ತೆ. ಇದರಲ್ಲಿ AWS ಹೋಮ್ ಪೇಜ್ ಲೋಗೋ ಇದೆ. ಸರ್ವಿಸಸ್ ನ ಇಲ್ಲಿ ನೋಡ್ಬೋದು, ನೀವು ಸರ್ಚ್ ಮಾಡ್ಬೋದು ಸರ್ವಿಸಸ್ ನ. ಮತ್ತೆ ಇಲ್ಲಿ ರೀಜನ್ ಸೆಲೆಕ್ಟ್ ಮಾಡ್ಬೋದು. ಡಿಫ್ರೆಂಟ್ ರೀಜನ್ ಇದೆ, ಲೈಕ್ ಮುಂಬೈ, ಸಿಂಗಾಪುರ್, ಸೌತ್ ಏಷ್ಯಾ. ದಿಸ್ ಇಸ್ ಏಷ್ಯಾ ಸ್ಪೆಸಿಫಿಕ್ ಆಗಿರೋದ್ರಿಂದ ನಾವು ಹತ್ರ ಇರೋ ಸರ್ವರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅದು ಮುಂಬೈ. ಓಕೆ, ಇಲ್ಲಿ ನಿಮ್ಮ ಅಕೌಂಟ್ ಕಾಣ್ತಾ ಇರ್ಬೋದು, ಅಕೌಂಟ್ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಸೊ ಇದೆಲ್ಲ ಸೆಪರೇಟ್ ವಿಡಿಯೋದಲ್ಲಿ ಕವರ್ ಆಗ್ಬೋದು. ಸೊ ಇಷ್ಟು ಬಂದ್ಬಿಟ್ಟು ನಿಮ್ಮ ಕನ್ಸೋಲ್ ಹೇಗೆ ಕಾಣುತ್ತೆ ಅಂತ ಹೇಳಿ ಈ ತರ ಇರುತ್ತೆ. ಸೊ ಇಲ್ಲಿ ತುಂಬಾ ಸರ್ವಿಸಸ್ ನ ವಿಸಿಟ್ ಮಾಡಿದ್ದೀನಿ ನಾನು, ಅದಕ್ಕೆ ಇಲ್ಲಿ ಸರ್ವಿಸಸ್ ರೀಸೆಂಟ್ಲಿ ವಿಸಿಟೆಡ್ ಸರ್ವಿಸಸ್ ಅಲ್ಲಿ ಲಿಸ್ಟ್ ಆಗಿದೆ. ನಿಮ್ದಲ್ಲಿ ಖಾಲಿ ಕಾಣ್ಬೋದು. ಓಕೆ, ಸೊ ಫಸ್ಟ್ ಹೇಳಿರೋ ಹಾಗೆ ಕ್ಲೌಡ್ ಶೆಲ್ ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಸೊ ಆಫ್ಟರ್ ಲಾಗಿಂಗ್ ಇನ್, ಲೊಕೇಟ್ ದ ಕ್ಲೌಡ್ ಶೆಲ್ ಐಕಾನ್ ಇನ್ ದ ಟಾಪ್ ರೈಟ್ ಕಾರ್ನರ್. ಓಕೆ, ಕ್ಲಿಕ್ ದ ಐಕಾನ್ ಟು ಓಪನ್ ದ ಕ್ಲೌಡ್ ಶೆಲ್ ಟರ್ಮಿನಲ್. ವೇಟ್ ಫಾರ್ ದ ಎನ್ವಿರಾನ್ಮೆಂಟ್ ಟು ಲೋಡ್, ರನ್ ಬೇಸಿಕ್ ಕಮಾಂಡ್ಸ್. ಓಕೆ, ಸೊ ಈ ಒಂದು ಕನ್ಸೋಲ್ ಸೈನ್ ಇನ್ ಆದ್ಮೇಲೆ ನಿಮ್ಮ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಕ್ಲೌಡ್ ಶೆಲ್ ಅಂತ ಹೇಳಿ ಒಂದು ಐಕಾನ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಕ್ಲೌಡ್ ಶೆಲ್ ಟರ್ಮಿನಲ್ ಲೋಡ್ ಆದ್ಮೇಲೆ ಈ ತರ ಇಂಟರ್ಫೇಸ್ ಕಾಣುತ್ತೆ. ಸೇಮ್ ಟರ್ಮಿನಲ್ ತರನೇ ಇರುತ್ತೆ, ನಥಿಂಗ್ ಇಸ್ ದೇರ್. ಇದರಲ್ಲಿ ನೀವು AWS ಓನ್ ಆಗಿರೋ ಒಂದು ಕಮೆಂಟ್ಸ್ ನ ರನ್ ಮಾಡ್ಬೋದು ಅಥವಾ ಲಿನಕ್ಸ್ ಕಮೆಂಟ್ಸ್ ನ ರನ್ ಮಾಡ್ಬೋದು.
ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಕಮಾಂಡ್ ರನ್ ಮಾಡೋಣ. ಫಸ್ಟ್ ಕಮಾಂಡ್ ಏನು, ಚೆಕ್ AWS CLI ವರ್ಷನ್, ಅಂದ್ರೆ ಕಮಾಂಡ್ ಲೈನ್ ಇಂಟರ್ಫೇಸ್ ವರ್ಷನ್ ನ ಚೆಕ್ ಮಾಡೋದಕ್ಕೆ ಈ ಒಂದು ಕಮಾಂಡ್ ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಕಮಾಂಡ್ ರನ್ ಮಾಡೋಣ, AWS ವರ್ಷನ್. ಸೊ ಹಿಯರ್ ವಿ ಸಿ, ಇಲ್ಲಿ ಏನ್ ಕೊಡ್ತಿದ್ದು, AWS CLI ವರ್ಷನ್ ಕರೆಂಟ್ ವರ್ಷನ್ ಕೊಡ್ತು, ಪೈಥಾನ್ ಯೂಸ್ ಆಗ್ತಿರೋ ವರ್ಷನ್ ಕೊಡ್ತು, ಮತ್ತೆ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದೆ. ಬೈ ಡಿಫಾಲ್ಟ್ ಆಗಿ ಅಮೆಝಾನ್ ಸರ್ವರ್ಸ್ ಲಿನಿಕ್ಸ್ ಅನ್ನೋ ಒಂದು ಆಪರೇಟಿಂಗ್ ಅಥವಾ ಕರ್ನಲ್ ಯೂಸ್ ಮಾಡ್ತಾ ಇರುತ್ತೆ, ಅದ್ರದ್ದು ವರ್ಷನ್ ಕೊಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಬಿಟ್ಸ್ ಸಪೋರ್ಟ್ ಮಾಡುತ್ತೆ ಅದೆಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಕಮಾಂಡ್ ರನ್ ಮಾಡೋಣ. ನೆಕ್ಸ್ಟ್ ಕಮಾಂಡ್ ಬಂದ್ಬಿಟ್ಟು ಲಿಸ್ಟ್ S3 ಬಕೆಟ್ಸ್. ಸೊ S3 ಅನ್ನೋದು ಇನ್ನೊಂದು ಸರ್ವಿಸ್ AWS ಅಲ್ಲಿ. ಓಕೆ, S3 ಅನ್ನೋದೇನು ಗೊತ್ತಿಲ್ಲದೆ ಇರೋದಲ್ಲ. S3 ಅನ್ನೋದೊಂದು ಸ್ಟೋರೇಜ್ ಸರ್ವಿಸ್ AWS ಅಲ್ಲಿ. ಓಕೆ, ಅದೇನ್ ಮಾಡುತ್ತೆ, ಫೈಲ್ಸ್ ನ PDF ಫೈಲ್ಸ್ ಆಗಿರ್ಲಿ, ಇಮೇಜಸ್ ಆಗಿರ್ಲಿ, ಆ ತರದನ್ನೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ S3 ನ ಯೂಸ್ ಮಾಡ್ತಾರೆ. ಸೊ ಈ ಕಮಾಂಡ್ ಬಂದ್ಬಿಟ್ಟು ಏನ್ ಹೇಳ್ತಿದೆ ಅಂದ್ರೆ, ನಿಮ್ಮ ಹತ್ರ S3 ಬಕೆಟ್ ಎಷ್ಟಿದೆ ಅಲ್ವಾ ಅದನ್ನೆಲ್ಲ ಲಿಸ್ಟ್ ಮಾಡಬೇಕು, ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಆ ಒಂದು ಕಮಾಂಡ್ ರನ್ ಮಾಡಿದ್ರೆ ನಿಮ್ಮ ಹತ್ರ ಏನೇನು S3 ಬಕೆಟ್ಸ್ ಇರುತ್ತೋ ಅದೆಲ್ಲ ತೋರಿಸುತ್ತೆ, ಯಾವ್ದಾದ್ರು ಬಕೆಟ್ ಇದೆ ಅಂತೇಳಿ, S3 ಬಕೆಟ್. ಸೊ ವಿ ವಿಲ್ ರನ್ AWS S3 LS. ಸೊ ನೋಡ್ಬೋದು ನನ್ನ ಹತ್ರ ಈಗ ಸದ್ಯಕ್ಕೆ 3 ಬಕೆಟ್ ಏನೋ ಇದೆ, S3 ಬಕೆಟ್ ಏನೋ ಇದೆ. ಫಸ್ಟ್ ಪೋಸ್ಟ್ ಅಪ್ಲೋಡಿಂಗ್ ಅಂತ ಇದೆ, ವಿದ್ಯಾರಿ 3, ವಿದ್ಯಾರಿ ಮೈನ್ 2 ಅಂತ ಏನೋ ಇದೆ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿರುವಂತ S3 ಬಕೆಟ್. ಸೊ ನೀವಾಗಿ ಒಂದು ಬಕೆಟ್ ನ ಕ್ರಿಯೇಟ್ ಮಾಡಿ ನೋಡ್ಬೇಕಂತಿದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು ನೀವು, S3 ಅಂತ ಸರ್ಚ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬಕೆಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. S3 ಬಕೆಟ್ ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ ಏನ್ ಬಕೆಟ್ ಕ್ರಿಯೇಟ್ ಮಾಡಿದ್ರಲ್ವ S3 ಬಕೆಟ್ ಅದು ಇಲ್ಲಿ ಲಿಸ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ನೋಡೋಣ. ನೆಕ್ಸ್ಟ್ ಕಮಾಂಡ್ ಕ್ರಿಯೇಟ್ ಎ ಟೆಸ್ಟ್ ಫೈಲ್. ಸೊ ಈ ಒಂದು ಕಮಾಂಡ್ ಯೂಸ್ ಮಾಡ್ಕೊಂಡು ನೀವು ಒಂದು ಟೆಸ್ಟ್ ಫೈಲ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಟಚ್ test.txt. ಸೊ ಫೈಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದು ನಿಮ್ಗೆ ಕಾಣಿಸಲ್ಲ, ಒಂದು ಅವ್ರದ್ದು ಸರ್ವರ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಲಿನಿಕ್ಸ್ ಕಮಾಂಡ್. ಓಕೆ, ಈಗ ಟಾಪ್ ಅಲ್ಲಿ 2 ಎಕ್ಸಿಕ್ಯೂಟ್ ಮಾಡಿದಿಲ್ಲ, ಇದು ಬಂದ್ಬಿಟ್ಟು AWS ಇಂಟರ್ನಲ್ ಕಮಾಂಡ್ಸ್. ಲೈಕ್ ಇಫ್ ದ ಪ್ರಿಪೆಂಡ್ ಏನಿರುತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತಲ್ವಾ, AWS ಸ್ಟಾರ್ಟ್ ಆದ್ರೆ ಅದು AWS ಇಂಟರ್ನಲ್ ಕಮಾಂಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು AWS ಅಲ್ಲಿ ಬೇರೆ ಬೇರೆ ತರ ಕಮಾಂಡ್ಸ್ ಇರುತ್ತೆ. ಫಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು AWS ಇನ್ನೊಂದು ಕಮಾಂಡ್ ನೋಡೋಣ, ದಟ್ಸ್ AWS IAM ಲಿಸ್ಟ್ ಯೂಸರ್ಸ್. ಓಕೆ, ಇದೇನ್ ಮಾಡುತ್ತೆ, ಡಿಸ್ಪ್ಲೇ ದ IAM ಯೂಸರ್ಸ್ ಇನ್ ದ ಅಕೌಂಟ್, ಅಂದ್ರೆ IAM ಮೈನ್ ನಿಮ್ಮ ಅಕೌಂಟ್ ನ ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಆ ಒಂದು ಯೂಸರ್ಸ್ ಇನ ಲಿಸ್ಟ್ ತೋರಿಸುತ್ತೆ. ಸೊ ಹಿಟ್ ಎಂಟರ್ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇಬ್ಬರಿದ್ದಾರೆ, ಏನು ನಮ್ಮ AWS ಅಕೌಂಟ್ ಮ್ಯಾನೇಜ್ ಮಾಡೋರು ಇಬ್ಬರಿದ್ದಾರೆ. ಫಸ್ಟ್ ಯೂಸರ್ ನೇಮ್ ಇದು, ನೆಕ್ಸ್ಟ್ ಯೂಸರ್ ನೇಮ್ ಇದು. ಓಕೆ, ಸೊ ಇಟ್ ಶೋಸ್ ದ IAM ಯೂಸರ್ ಲಿಸ್ಟ್. ಇದು ನೋಡಿದ್ರೆ ಕ್ಲಿಯರ್ ಅಂತ ಮಾಡಿದ್ರೆ ಕನ್ಸೋಲ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ಕ್ಲಿಯರ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬೇಸಿಕ್ ಲಿನಿಕ್ಸ್ ಕಮಾಂಡ್ಸ್ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು PWD ಅಂದ್ರೆ ಏನು, ನಿಮ್ಮ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಏನಿದೆಯಲ್ಲ ಆ ಡೈರೆಕ್ಟರಿ ಯಾವುದು ಅನ್ನೋದನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ PWD ಟೈಪ್ ಮಾಡಿ ಎಂಟರ್ ಹೊಡೀರಿ. ಸೊ ತೋರಿಸ್ತದೆ ನೋಡಿ, ಹೋಮ್ ಕ್ಲೌಡ್ ಶೆಲ್ ಯೂಸರ್. ಸೊ ದಿಸ್ ಇಸ್ ಅವರ್ ಕರೆಂಟ್ ಹೋಮ್ ಡೈರೆಕ್ಟರಿ. ನಾವು ಇರುವಂತ ಡೈರೆಕ್ಟರಿ ಪಾತ್ ಇದು. ಓಕೆ, ನೆಕ್ಸ್ಟ್ ಫೈಲ್ಸ್ ನ ಲಿಸ್ಟ್ ಮಾಡೋದಕ್ಕೆ ಇನ್ನೊಂದು ಕಮಾಂಡ್ LS ಲಿಸ್ಟ್ ದ ಫೈಲ್. ಸೊ ಅವಾಗಲೇ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ ನೋಡಿ, ಅದೇ ಫೈಲ್ ಇದು test.txt. ಓಕೆ, ದೆನ್ ಸೊ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಅವಾಗಲೇ ನೋಡಿದ್ದೀವಿ, ಟಚ್ ಕಮಾಂಡ್ ಯೂಸ್ ಮಾಡ್ಕೊಂಡು ಫೈಲ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫೋಲ್ಡರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫೋಲ್ಡರ್ ಕ್ರಿಯೇಟ್ ಮಾಡೋದಕ್ಕೆ ಜಸ್ಟ್ mkdir ಮೇಕ್ ಡೈರೆಕ್ಟರಿ ಮೈ ಫೋಲ್ಡರ್. ಸೊ ನಿಮ್ಮ ಫೋಲ್ಡರ್ ನೇಮ್ ಬೇಕಾದ್ರೆ ಆಗ್ಬೋದು. ಇಲ್ಲಿ ನಾನು ಇಲ್ಲಿ ಜಸ್ಟ್ ಮೈ ಫೋಲ್ಡರ್ ಅಂತ ಇಲ್ಲಿ ಹಾಕ್ತೀನಿ. ಸೊ ಫೋಲ್ಡರ್ ಇಸ್ ಆಲ್ರೆಡಿ ಕ್ರಿಯೇಟೆಡ್. ಸೊ ವೆನ್ ಯು ಜಸ್ಟ್ PWD you are in the current directory, but when you list the files you will see my folder and test.txt ಅಲ್ವಾ. ನಿಮ್ಮ ಕರೆಂಟ್ ಡೈರೆಕ್ಟರಿಲಿ 2 ತರದ ಒಂದು ಫೋಲ್ಡರ್ ನೋಡ್ತೀರಾ, ಒಂದು ಫೈಲ್ ಕ್ರಿಯೇಟ್ ಆಗಿರೋದನ್ನ ನೋಡ್ತೀರಾ, ನೀವೇ ಕ್ರಿಯೇಟ್ ಮಾಡಿರೋದು ಅವಾಗಲೇ. ಸೊ ಈಗ ಡೈರೆಕ್ಟರಿನ ಚೇಂಜ್ ಮಾಡೋದು ಹೇಗೆ ಅಂತ ನೋಡೋಣ. ಡೈರೆಕ್ಟರಿ ಚೇಂಜ್ ಮಾಡೋದಕ್ಕೆ cd my folder. So if you want to go to my folder, then you need to type cd my folder. Okay,
ದೆನ್ ಹಿಟ್ ಎಂಟರ್. ಯು ಆರ್ ಇನ್ ದ ಮೈ ಫೋಲ್ಡರ್ ಡೈರೆಕ್ಟರಿ. ಈಗ ನಾವು ಮೈ ಫೋಲ್ಡರ್ ಡೈರೆಕ್ಟರಿ ಇದ್ದೀವಿ. ಅದನ್ನ ಹೇಗೆ ನೋಡೋದು? ಜಸ್ಟ್ PW. ಸೊ ಯು ಕ್ಯಾನ್ ಸಿ, ಇಲ್ಲಿ ನೋಡ್ಬೋದು ನೀವು ಮೈ ಫೋಲ್ಡರ್ ಅನ್ನೋ ಡೈರೆಕ್ಟರಿ ನಾನು ಕರೆಂಟ್ ಡೈರೆಕ್ಟರಿ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈಲ್ ಕಾಂಟೆಂಟ್ನ ಶೋ ಮಾಡೋದು ಹೇಗೆ, ಫೈಲ್ ಒಳಗಡೆ ಏನು ಕಾಂಟೆಂಟ್ ಇದೆ ಅದನ್ನು ನೋಡೋದಕ್ಕೆ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ. ಅದು ಕ್ಯಾಟ್, ನಮ್ಮ ಹತ್ರ ಈಗ ಎಕ್ಸಿಸ್ಟಿಂಗ್ ಫೈಲ್ ಇರೋದು test.txt, ಅದನ್ನೇ ಲಾಭ test.txt. ಸೊ ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಎಕ್ಸಿಸ್ಟ್. ಓಕೆ, ನಾವೀಗ ಮೈ ಫೋಲ್ಡರ್ ಅನ್ನೋ ಒಂದು ಫೋಲ್ಡರ್ ಇದ್ದೀವಲ್ಲ ಅದರಿಂದ ಹೊರಗೆ ಬರಬೇಕಿದೆ. ಹಾಗಾಗಿ ಅದಕ್ಕೆ ನಾನು CD ಡಬಲ್ ಡಾಟ್ ಇಟ್ಟರೆ ಅಂದರೆ ಒಂದು ಫೋಲ್ಡರಿಂದ ಹಿಂದಕ್ಕೆ ಬರೋದು. ಓಕೆ, ಪೇರೆಂಟ್ ಡೈರೆಕ್ಟರಿಗೆ ಬಂದ್ಬಿಡೋದು. ಈಗ ಬಂದ್ವಿ. ನೆಕ್ಸ್ಟ್ ಕ್ಯಾಟ್ test.txt ಮಾಡೋಣ. ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಕಾಂಟೆಂಟ್ ಆಸ್ ವಿ ನೋ. ಅದಕ್ಕೆ ಹಾಗಾಗಿ ಇದು ಎಂಟಿ ಏನು ತೋರಿಸ್ತಾ ಇಲ್ಲ. ಇದು ಬಂದ್ಬಿಟ್ಟು ಲಿನಿಕ್ಸ್ ಬೇಸಿಕ್ ಕಮಾಂಡ್ಸ್. ಬೇಸಿಕ್ಲಿ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಲಿನಿಕ್ಸ್ ಕಮಾಂಡ್ಸ್ ನೋಡಿದ್ವಿ, ಮತ್ತೆ ಬೇಸಿಕ್ AWS ಕಮಾಂಡ್ಸ್ ನೋಡಿದ್ವಿ. ಇಷ್ಟು ಸಾಕು ಯಾವುದಕ್ಕೆ, AWS ಕ್ಲೌಡ್ ಶೆಲ್ಗೆ. ಅನ್ಫಾರ್ಚುನೇಟ್ಲಿ ಕ್ಲೌಡ್9 ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಕ್ಲೌಡ್ ಶೆಲ್ ಮಾತ್ರ ಸಾಕು ಈ ಒಂದು ಫಸ್ಟ್ ಪ್ರೋಗ್ರಾಮಿಗೆ. ಇದು ಬಂದ್ಬಿಟ್ಟು ಫಸ್ಟ್ ಪ್ರೋಗ್ರಾಮ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರೋಗ್ರಾಮ್ನ ಹೇಳ್ಕೊಡ್ತೇನೆ. ಸೊ ಇಷ್ಟೇ. ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದೇನು, ವಾಟ್ ಇಸ್ ಕ್ಲೌಡ್ ಶೆಲ್, ವಾಟ್ ಇಸ್ AWS ಆ್ಯಂಡ್ ವೈ ವಿ ನೀಡ್ ಕ್ಲೌಡ್ ಶೆಲ್, ಮತ್ತೆ ಸ್ವಲ್ಪ ಬೇಸಿಕ್ಸ್ ಕಮಾಂಡ್ಸ್ ಅಂತ ತಿಳ್ಕೊಂಡ್ರೆ ನಿಮಗೆ ಒಳ್ಳೇದು ಅಲ್ವಾ. ಇಂಡಸ್ಟ್ರಿಲಿ ಈಗ ಟಾಪಲ್ಲಿ AWS ತುಂಬ ಯೂಸ್ ಆಗ್ತಿದೆ, ತುಂಬ ಡಿಮ್ಯಾಂಡ್ ಇದೆ AWSಗೆ. ಸೊ ಈ ಒಂದು ಕ್ಲೌಡ್ ಕಮಾಂಡ್ಸ್ ಇದೆ ಅಲ್ವಾ, ಲಿನಿಕ್ಸ್ ಕಮಾಂಡ್ಸ್ ಆಗಲಿ AWS ಕಮಾಂಡ್ಸ್ ಆಗಲಿ ತಿಳ್ಕೊಳ್ಳೋದ್ರಿಂದ ಮುಂದೆ ನೀವೇನಾದರೂ AWS ಅಥವಾ ಅನದರ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಂತಿದ್ರೆ ತುಂಬ ಈಸಿ ಆಗುತ್ತೆ. ಮತ್ತೆ ಸ್ಕಿಲ್ಸ್ ಸೆಟ್ ಇದೆಯಲ್ಲ ನಿಮ್ದು ಸ್ವಲ್ಪ ಹೈ ಆಗುತ್ತೆ ಇದರಿಂದ. ಓಕೆ, ಸೊ ದೇರ್ ಆರ್ ಮೆನಿ ಅದರ್ ಕಮಾಂಡ್ಸ್. ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. AWS ಡಾಕ್ಯುಮೆಂಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತೆ ಇಲ್ಲ ಅಂದ್ರೆ ಲಿನಿಕ್ಸ್ ಡಾಕ್ಯುಮೆಂಟ್ ಇದೆ, ಅಲ್ಲೂ ಕೂಡ ಅವ್ರದ್ದು ಕಮಾಂಡ್ಸ್ನ ನೀವು ಒಂದೊಂದೇ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು, ಟೆಸ್ಟ್ ಮಾಡ್ಬೋದು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸೊ ಐ ಹೋಪ್ ಯು ಗೈಸ್ ನೋಟ್ ಸಮಥಿಂಗ್, ನಿಮಗೆ ಒಂದು ಏನಾದರೂ ಕಲಿಗೆ ಸಿಕ್ತು ಅನ್ಕೊಂತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ಪ್ರೋಗ್ರಾಮ್ 2ನ ಕವರ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.